ಹಲೋ ಎವ್ರಿವನ್, ನಾನು ನಿಮ್ಮ ಆಶಾ ಪಾವಗಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೆ ನುಗ್ಗೆ ಸೊಪ್ಪು ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಅಮ್ಮನಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಇನ್ನು ಪಾವಗಡಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಅದರಿಂದ ಏನೇನು ಟಿಫನ್ ಬೇಡ, ಡೈರೆಕ್ಟಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿದ್ದು. ಒಂದ್ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದ್ ಕಡೆ ಸಾಂಬಾರ್ಗಿಟ್ಟೆ. ಏನ್ ಇಷ್ಟ ಚಿಕ್ಕ ಚಿಕ್ಕ ಕುಕ್ಕರ್ ಅಂತ, ನಾವು ಸದ್ಯಕ್ಕೆ ಇರೋದು ಇಬ್ಬರೇ ಇಲ್ಲಿ, ನಾವು ಇಬ್ಬರಿಗೆ ಸಾಕಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕುಕ್ಕರಲ್ಲೇ ಇಟ್ಟಿದ್ದು. ಊರಲ್ಲಿದ್ರೆ ಒಂಚೂರು ಫ್ರೆಶ್ ಆಗಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದು ಇದೆಲ್ಲ ಕಿತ್ಕೊಂಡು ಬರ್ಬೋದು. ಇನ್ನು ನಮ್ಮ ಮನೆ ಪಕ್ಕ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಹೋಗಿರೋ ಕರೆಂಟು ಇನ್ನೂ ಬಂದೇ ಇಲ್ಲ. ನಾನು ಸಾಂಬಾರ್ಗೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಸ್ವಲ್ಪ ಹುಷಾರಿಲ್ಲದಾಗ ಏನಾದ್ರು ಖಾರವಾಗಿ ತಿನ್ಬೇಕು ಅನ್ಸುತ್ತೆ. ಇನ್ನು ಅಮ್ಮ ಕೂಡ ಅದೇ ತರ ಅನಿಸ್ತು. ಅದು ಚಿಕನ್ ಮಟನ್ ಏನ್ ತಿನ್ನಲ್ಲ ಇವತ್ತು, ನಾವು ಗುರುವಾರ ಆಗಿರೋದ್ರಿಂದ. ಅದರಿಂದ ಬಸ್ಸಾಂಬಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನುಗ್ಗೆ ಸೊಪ್ಪು ಬಸ್ಸಾಂಬಾರ್ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಇನ್ನ ಕಾಯಿ ಎಲ್ಲ ಹೊಡ್ಕೊಂಡು ಹಸಿದು ಕಾಯಿ ಹಾಕಿದ್ರೆ ಚೆನ್ನಾಗಿರೋದು. ಕಾಯಿ ಅಥವಾ ಕಡಲೆ ಬೀಜ ಪುಡಿ ಹಾಕ್ಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಹಾಕಿದ್ರು ಓಕೆ, ಇನ್ನೊಂದು ಎರಡು ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಕೂಡ ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರ್ ಅಂದ್ರೆ ಇಷ್ಟ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.